ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾವಾಗಲಾದರೂ ವಿಚಿತ್ರವಾದ ಅನುಭವ ಆಗಿದೆಯಾ? ರಾತ್ರಿ ಗಾಢ ನಿದ್ದೆಯಲ್ಲಿ ಇದ್ದಾಗ ಏಕಾಏಕಿ ಯಾರೋ ಮೃದುವಾಗಿ ನಿಮ್ಮನ್ನ ಎಚ್ಚರಿಸಿದಂತೆ ಭಾಸವಾಗಿ ಕಣ್ಣು ತೆರೆದಿರುವ ಸಂದರ್ಭ ಇದೆಯಾ? ಕತ್ತಲಿನ ಮಧ್ಯೆ ಯಾರೋ ನಿಮ್ಮತ್ತ ಪ್ರೀತಿಯಿಂದ ಗಮನ ಹರಿಸುತ್ತಿರುವಂತೆ, ನಿಮ್ಮ ಹತ್ತಿರವೇ ನಿಂತು ಕಾವಲು ಕಾಯ್ತಾ ಇರುವಂತೆ ಒಂದು ಅನಿರ್ವಚನೀಯ ಅನುಭವ ನಿಮಗೆ ಆಗಿದೆಯಾ? ಕೆಲವೊಮ್ಮೆ ಬೆಳಗಿನ ಜಾವ ಎಚ್ಚರವಾದಾಗ ಕೂಡಲೇ ಮನೆಯೊಳಗೆ ದೇವಾಲಯದ ಗರ್ಭಗುಡಿಯಂತೆ ಒಂದು ದೈವಿಕ ಸುಗಂಧ ಹರಡಿದ ಒಂದು ಅನುಭವ ಆಗತ್ತೆ. ಹಲವಾರು ಇಂತಹ ಅನುಭವಗಳನ್ನು ಭ್ರಮೆ, ಆಯಾಸ, ಮಾನಸಿಕ ಒತ್ತಡ ಅಂತ ಹೇಳಿ ಜನ ತಳ್ಳಿ ಹಾಕ್ತಾ ಇರ್ತಾರೆ. ಇನ್ನೂ ಕೆಲವರು ಏನೋ ಅಪಶಕುನ ಇರಬಹುದು ಅಂತ ಹೇಳಿ ಭಯ ಪಡ್ತಾ ಇರ್ತಾರೆ. ಆದರೆ ನಮ್ಮ ಸನಾತನ ಧರ್ಮದ ಸ್ವಪ್ನಶಾಸ್ತ್ರ ಹೇಳುವುದೇ ಬೇರೆ. ಇದು ಭ್ರಮೆಯಲ್ಲ, ಇದು ಕೇವಲ ಕನಸೂ ಅಲ್ಲ. ಇದು ನಿಮ್ಮ ಮನೆ ದೇವರ ಒಂದು ದೈವಿಕ ಸಂಕೇತ ಆಗಿರಬಹುದು. ನೀವು ಕಣ್ಣು ಮುಚ್ಚಿ ನಿದ್ದೆಗೆ ಜಾರಿದಾಗ ನಿಮ್ಮನ್ನು ಮತ್ತು ನಿಮ್ಮ ವಂಶವನ್ನು ಕಾಪಾಡುವ ಒಂದು ಅದೃಶ್ಯ ಶಕ್ತಿ ಜಾಗೃತವಾಗುತ್ತೆ. ನಿಮ್ಮ ಮನೆ ದೇವರು ನಿಮ್ಮ ಮನೆಯ ದ್ವಾರದಲ್ಲಿ ನಿಂತು ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡ್ತಿರ್ತಾನೆ. ಇಂದು ನಾವು ತಿಳಿದುಕೊಳ್ಳುವುದು ನಿಮ್ಮ ಮನೆ ದೇವರು ನಿಮ್ಮ ಜೊತೆಗಿದ್ದಾನೆ ಎಂದು ತಿಳಿಸುವ 4 ದೈವಿಕ ಕನಸುಗಳು. ಈ ಕನಸುಗಳಲ್ಲಿ ಒಂದೇ ಒಂದು ನಿಮಗೆ ಬಂದಿದ್ದರೂ ಕೂಡ ನೀವು ಭಾಗ್ಯಶಾಲಿಗಳು. ವಿಷಯಕ್ಕೆ ಹೋಗುವ ಮುನ್ನ ಮನಸ್ಸಿನಲ್ಲಿ ನಿಮ್ಮ ಮನೆ ದೇವರನ್ನ ನೆನೆಸ್ಕೊಂಡು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಮನೆ ದೇವರ ಹೆಸರನ್ನ ತಿಳಿಸಿ ಅವರ ಅನುಗ್ರಹ ನಮಗೆಲ್ಲರಿಗೂ ಸಿಗಲಿ ಅಂತ ಪ್ರಾರ್ಥಿಸೋಣ. ದೈವಿಕ ಕನಸುಗಳು ಯಾಕೆ ಬರುತ್ತೆ? ನಾವು ಜಾಗೃತವಾಗಿರುವಾಗ ನಮ್ಮ ಮನಸ್ಸು ಗದ್ದಲದಿಂದ ತುಂಬಿರುತ್ತದೆ. ಆಸೆಗಳು, ಕೋಪ, ಭಯ, ಹಣದ ಚಿಂತನೆ, ಅಹಂಕಾರ ಇವೆಲ್ಲ ಸೇರಿ ನಮ್ಮ ಒಳಪ್ರಜ್ಞೆಯಲ್ಲಿ ಮುಚ್ಚಿಬಿಡುತ್ತದೆ. ಆದರೆ ನಾವು ನಿದ್ರೆಗೆ ಜಾರಿದಾಗ ಈ ಎಲ್ಲವೂ ಶಾಂತವಾಗುತ್ತದೆ. ಆಗ ನಮ್ಮ ಆತ್ಮವು ಪೂರ್ವಜರು ಮತ್ತು ಮನೆ ದೇವರ ಶಕ್ತಿಯೊಂದಿಗೆ ನೇರ ಸಂಪರ್ಕ ಸಾಧನೆ ಮಾಡುತ್ತದೆ. ಅದೇ ಸಮಯದಲ್ಲಿ ದೈವಿಕ ಸಂದೇಶಗಳು ನಮಗೆ ಕನಸಿನ ಮೂಲಕ ತಿಳಿದು ಬರುತ್ತದೆ. ಮೊದಲನೇ ಕನಸಿನ ಸಂಕೇತ: ಹಣೆಗೆ ಕುಂಕುಮ ಅಥವಾ ಭಸ್ಮ ತಾಕುವುದು. ಕನಸಿನಲ್ಲಿ ಯಾರೋ ಕಾಣದ ಶಕ್ತಿ ಅಥವಾ ಹಿರಿಯ ಸ್ತ್ರೀ ಅಥವಾ ಒಂದು ದೇವಿ ನಿಮ್ಮ ಹಣೆಗೆ ಕುಂಕುಮ ಅಥವಾ ಭಸ್ಮ ಹಾಕಿದಂತೆ ಕಂಡರೆ ಇದು ಅತ್ಯಂತ ಪವಿತ್ರ ಸೂಚನೆ. ಇದರ ಅರ್ಥ ನಿಮ್ಮ ಜೀವನದ ನಿರ್ಧಾರಗಳನ್ನು ಈಗ ದೈವಿಕ ಶಕ್ತಿ ಅಂದರೆ ದೇವರು ಮಾರ್ಗದರ್ಶನ ಮಾಡ್ತಾ ಇರ್ತಾರೆ ಅಂತ ಅರ್ಥ. ಎಷ್ಟು ದೊಡ್ಡ ಸಮಸ್ಯೆ ಇದ್ದರೂ ಕೂಡ ನೀವು ಅದರಿಂದ ಪಾರಾಗುವಿರಿ. ಎರಡನೇ ಕನಸಿನ ಸಂಕೇತ: ಬಿರುಗಾಳಿಯಲ್ಲೂ ಆರದ ದೀಪ. ಹೊರಗೆ ಭಾರೀ ಗಾಳಿ, ಮಳೆ, ಗೊಂದಲ, ಆದರೆ ನಿಮ್ಮ ಮನೆಯಲ್ಲಿ ಒಂದು ದೀಪ ಶಾಂತವಾಗಿ ಬೆಳಗ್ತಾ ಇರುತ್ತದೆ. ಇಂತಹ ಕನಸು ಬಂದರೆ ಇದು ಮಹಾಶುಭ. ಅದರ ಅರ್ಥ ಎಷ್ಟು ಸಂಕಷ್ಟ ಬಂದರೂ ನಿಮ್ಮ ಕುಟುಂಬದ ಭಾಗ್ಯ ದೀಪ ಆರೋದಿಲ್ಲ. ನಿಮ್ಮ ಮನೆ ದೇವರು ನಿಮ್ಮ ವಂಶವನ್ನು ಕಾಪಾಡ್ತಾ ಇರ್ತಾನೆ ಅಂತೇಳಿ ಈ ಒಂದು ಕನಸಿನ ಅರ್ಥವಾಗಿರುತ್ತದೆ. ಬೀಳುವಾಗ ಹಿಡಿಯುವ ಕೈ: ನೀವು ಎತ್ತರದಿಂದ ಕೆಳಗೆ ಬೀಳುವ ಹಾಗೆ ಒಂದು ಕನಸು ಕಾಣುತ್ತೆ. ಕೊನೆಯ ಕ್ಷಣದಲ್ಲಿ ಯಾರೋ ಬಲವಾದ ಕೈ ಹಿಡಿದು ಉಳಿಸುವ ಒಂದು ಕನಸು ನಿಮಗೆ ಬೀಳಬಹುದು. ಇದು ದೈವಿಕ ರಕ್ಷಣೆಯ ಒಂದು ಸಂಕೇತ. ಇದರ ಅರ್ಥ ನಿಮ್ಮ ಜೀವನದಲ್ಲಿ ದೊಡ್ಡ ಅಪಾಯ ಅಥವಾ ನಷ್ಟವಾಗಬೇಕಿತ್ತು, ಆದರೆ ಅದು ಸಂಭವಿಸುವ ಮುನ್ನವೇ ದೇವರು ನಿಮ್ಮನ್ನ ಕಾಪಾಡಿದ್ದಾನೆ ಅಂತ ಈ ಕನಸಿನ ಅರ್ಥವಾಗಿರುತ್ತದೆ. 4ನೇ ಕನಸಿನ ಸಂಕೇತ: ದುಷ್ಟಶಕ್ತಿಗಳನ್ನು ಓಡಿಸುವ ಬೆಳಕು. ಕನಸಿನಲ್ಲಿ ಕಳ್ಳರು ಅಥವಾ ಕತ್ತಲೆ ಶಕ್ತಿಗಳು ನಿಮ್ಮ ಮನೆಗೆ ಪ್ರವೇಶ ಮಾಡಲು ಪ್ರಯತ್ನಿಸುವಾಗ ಒಳಗಿನಿಂದ ಬರುವ ಬೆಳಕು ಅವುಗಳನ್ನು ಓಡಿಸುತ್ತದೆ. ಈ ರೀತಿ ಕನಸು ಬಿದ್ದಿರುವ ಒಂದು ಅರ್ಥ ಏನಪ್ಪಾ ಅಂತಂದಾಗ ನಿಮ್ಮ ಕುಟುಂಬದ ಮೇಲೆ ಬಂದಿದ್ದ ನಕಾರಾತ್ಮಕ ಶಕ್ತಿಗಳನ್ನು ನಿಮ್ಮ ಮನೆ ದೇವರು ಅಥವಾ ಇಷ್ಟ ದೇವರು ಅವೆಲ್ಲವನ್ನು ಕೂಡ ಓಡಿಸಿದ್ದಾನೆ ಅಂತೇಳಿ ಅರ್ಥ. ಒಟ್ಟಾರೆಯಾಗಿ ಒಂದು ಪ್ರಮುಖ ಸಂದೇಶ ಅಂತ ಬಂದಾಗ ಸ್ನೇಹಿತರೆ, ಈ 4 ಕನಸುಗಳಲ್ಲಿ ಒಂದೇ ಒಂದು ನಿಮಗೆ ಕನಸು ಬಂದರೂ ಕೂಡ ನೀವು ದೈವಿಕ ರಕ್ಷಣೆಯಲ್ಲಿ ಇದ್ದೀರಾ ಅಂತೇಳಿ ಅರ್ಥ. ಇವುಗಳನ್ನು ಎಂದಿಗೂ ತಮಾಷೆ ರೀತಿ ತೆಗೆದುಕೊಳ್ಳಕ್ಕೆ ಹೋಗಬೇಡಿ ಅಥವಾ ನಿರ್ಲಕ್ಷ್ಯ ಮಾಡಕ್ಕೆ ಹೋಗಬೇಡಿ. ದೇವರ ಶಕ್ತಿಯನ್ನು ಗೌರವಿಸಿ, ಅದು ಇನ್ನಷ್ಟು ಬಲವಾಗ್ತಾ ಹೋಗುತ್ತೆ. ಈ ರೀತಿಯ ಕನಸು ಬಿದ್ದಾಗ ನಿಮ್ಮ ಮನೆ ದೇವರ ಬಳಿಗೆ ಹೋಗಿ ಅಥವಾ ಪ್ರಮುಖ ಕ್ಷೇತ್ರ ದೇವಸ್ಥಾನಕ್ಕೆ ಹೋಗಿ ಸಂಕಲ್ಪ ಅರ್ಚನೆಯನ್ನು ಮಾಡಿಸಿಕೊಳ್ಳಿ, ಅಥವಾ ನೀವು ಪ್ರತಿನಿತ್ಯ ಆ ದೇವರ ಕುರಿತು ಧ್ಯಾನವನ್ನು ಮಾಡಿ. ಇದರಲ್ಲಿ ಏನಾದರೂ ಕೆಟ್ಟ ಸಂದೇಶಗಳಿತ್ತು ಅಂತಂದಾಗ ಅದು ಅವಾಯ್ಡ್ ಆಗುತ್ತೆ. ಆ ದೈವಿಕ ಶಕ್ತಿ ನಿಮ್ಮ ದೇಹದ ಸುತ್ತ ನಿಮ್ಮನ್ನ ಕಾಯ್ತಾ ನಿಮ್ಮ ರಕ್ಷಣೆಯನ್ನ ಮಾಡುತ್ತೆ. ಸರಳ ಉಪಾಯ ಅಂತ ಬಂದಾಗ ಪ್ರತಿ ರಾತ್ರಿ ಮಲಗುವ ಮೊದಲು ನಿಮ್ಮ ಊರಿನ ದೇವಾಲಯ ಅಥವಾ ನಿಮ್ಮ ಮನೆ ದೇವರನ್ನ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಳ್ಳಿ.
ಗರ್ಭಗುಡಿಯ ಮುಂದೆ ನೀವು ದೀಪ ಹಚ್ಚುತ್ತಿರುವಂತೆ ಧ್ಯಾನ ಮಾಡಿ. ಈ ಚಿಕ್ಕ ಅಭ್ಯಾಸ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡ್ತಾ ಹೋಗುತ್ತೆ. ಅಥವಾ ನಿಮ್ಮ ಇಷ್ಟ ದೇವರು, ಮನೆ ದೇವರ ವಿಗ್ರಹವನ್ನ ಕಲ್ಪನೆ ಮಾಡಿಕೊಳ್ಳಿ. ಆ ವಿಗ್ರಹದ ಕೈಯಿಂದ ಒಂದು ತೇಜಸ್ಸು ನಿಮ್ಮ ಹೃದಯಕ್ಕೆ ಬರ್ತಿದೆ ಅಂತೇಳಿ 7 ನಿಮಿಷ ಧ್ಯಾನ ಮಾಡಿ ನಂತರ ಮಡಗಿ. ಕೆಟ್ಟ ಕನಸುಗಳು ದೂರವಾಗಿ ದೈವಿಕ ಸಂಕೇತಗಳು ಕೊಡುವಂತಹ ಕನಸುಗಳು ನಿಮಗೆ ಬೀಳುವಂತಾಗಿ ಜೀವನದಲ್ಲಿ ನಿಮಗೆ ಶುಭವಾಗುತ್ತೆ. ಅಂತಿಮವಾಗಿ ಮನೆ ದೇವರ ಕಾವಲು ಇರುವ ಮನೆಯನ್ನು ಯಾರೂ ಹಾಳು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ದೇವರು ಕಾಣದಿದ್ದರೂ ಅವರ ರಕ್ಷಣೆ ನಿಜವಾಗಿಯೂ ಇದ್ದೇ ಇದೆ. ನಿಮಗೆ ಈ ದೈವಿಕ ಕನಸುಗಳಲ್ಲಿ ಯಾವುದು ಬಂದಿದೆಯೋ ಕಾಮೆಂಟ್ನಲ್ಲಿ ಭಕ್ತಿಯಿಂದ ತಿಳಿಸಿ. ಇಂತಹ ಸನಾತನ ಸತ್ಯಗಳು, ದೈವಿಕ ರಹಸ್ಯಗಳು ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಷಯದೊಂದಿಗೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅರ್ಪಣ.